ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ದಯವಿಟ್ಟು. ತುಂಬ ನೆಗ್ಲೆಕ್ಟ್ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಒಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊಳ್ಳಿ. ಫ್ರೆಂಡ್ಸ್ಗಳು ಕೂಡ ಓದೋ ಇಂಟ್ರೆಸ್ಟ್ ಇರೋ ಅಂಥವ್ರನ್ನೇ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ಪಾಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು, ನೀವು ಕನ್ನಡ ಮೀಡಿಯಮ್ ಅಥವಾ ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ಸರ್ಟಿಫಿಕೇಟ್ ಹೇಗೆ ತೊಗೊಳ್ಳೋದು ಅಂತ ತುಂಬ ಸಿಂಪಲಾಗಿ ಹೇಳ್ತೀನಿ. ತುಂಬ ಈಸಿ, ಕಷ್ಟ ಏನಿಲ್ಲ, ಡೋಂಟ್ ವರಿ. ತುಂಬ ಈಸಿಯಾಗಿ ನೀವು ಮಾಡಿಸ್ಕೊಬೋದು. ಸೊ ಫಸ್ಟು ಕನ್ನಡ ಎರಡು ಒಟ್ಟಿಗೆ ಹೇಳಲ್ಲ? ಸರಿ, ಓಕೆ, ಎರಡು ಒಟ್ಟಿಗೆ ಹೇಳ್ತೀನಿ. ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಆಗಿದ್ದರೆ, ಒಂದು ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು 1 to 10th ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರ್ಯಾರು ಅಂದರೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ 1 to 10th ಕನ್ನಡ ಮೀಡಿಯಮ್ ಕಂಟಿನ್ಯೂಸ್ ಆಗಿ ಓದಿರಬೇಕು. ಮಧ್ಯದಲ್ಲಿ ಗ್ಯಾಪ್ ಆಗಿರಬಾರ್ದು. ಮಧ್ಯದಲ್ಲಿ ನೀವು ಇಂಗ್ಲೀಷ್ ಮೀಡಿಯಮ್ ತೊಗೊಂಡು ಇಲ್ಲ ಮೀಡಿಯಮ್ ಚೇಂಜ್ ಮಾಡಿಬಿಟ್ಟು ಶಿಫ್ಟ್ ಮಾಡಿದ್ದೀರಾ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. 1 to 10th ಕಂಟಿನ್ಯೂಸ್ ಆಗಿ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಸೊ ಇನ್ನೊಂದು ಡೌಟ್ ಬರುತ್ತೆ, ಒಂದು ವೇಳೆ ನಾವು ಮಧ್ಯದಲ್ಲಿ ಸ್ಕೂಲ್ ಚೇಂಜ್ ಮಾಡಿದರೆ ಓಕೆನಾ? ಅಫ್ಕೋರ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನೀವು 2-3 ಸ್ಕೂಲ್ ಚೇಂಜ್ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಬಂದುಬಿಟ್ಟು ಹಳ್ಳಿ ಏರಿಯಾದಲ್ಲಿ. ಸೊ 1 to 10th ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ದೆನ್ 1 to 10th ರೂರಲ್ ಏರಿಯಾದಲ್ಲಿ ಓದಿರಬೇಕು. ರೂರಲ್ ಏರಿಯಾಗೂ ಸೇಮ್ ಆಗುತ್ತೆ. ಸೊ ಎರಡು ಕ್ಲಬ್ ಮಾಡೋದು ಬೇಡ, ಎರಡು ಸಪ್ರೇಟಾಗಿ ಹೇಳ್ತೀನಿ. ಫಸ್ಟ್ ಕನ್ನಡ ಮೀಡಿಯಮ್ ಹೇಳ್ತೀನಿ, ಆಮೇಲೆ ರೂರಲ್ ಹೇಳ್ತೀನಿ, ಇಲ್ಲ ಕನ್ಫ್ಯೂಷನ್ ಆಗುತ್ತೆ. ಸೊ 1 to 10th ಬಂದುಬಿಟ್ಟು ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಮಧ್ಯದಲ್ಲಿ ಬ್ರೇಕ್ ಆಗಿರಬಾರ್ದು, ಮಧ್ಯದಲ್ಲಿ ಮೀಡಿಯಮ್ ಚೇಂಜ್ ಆಗಿರಬಾರ್ದು. ಸ್ಕೂಲ್ಗಳು ಚೇಂಜ್ ಆಗಿದ್ರೆ ಪ್ರಾಬ್ಲಮ್ ಇಲ್ಲ. ಅಂದರೆ 1 to 5th ನೀವು ಒಂದು ಸ್ಕೂಲಲ್ಲಿ ಇದ್ರಿ, 5th to 7th ಒಂದು ಸ್ಕೂಲಲ್ಲಿ ಹೋದ್ರಿ, ದೆನ್ 7th to 10th ಒಂದು ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ ಇಟ್ಸ್ ಓಕೆ, ಕಂಪ್ಲೀಟ್ಲಿ ಓಕೆ. ನೀವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕಾ? ಹಾಗೆಲ್ಲ ಏನಿಲ್ಲ. ನೀವು ಎನಿ ಸ್ಕೂಲಲ್ಲಿ ಓದಿ, ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಎನಿ ಸ್ಕೂಲ್. ಬಟ್ ನೀವು ತುಂಬ ವಿಡಿಯೋ ಕತ್ಲಾಗ್ತಾ ಬಂತಲ್ಲ, ಅದಕ್ಕೆ ಅನಿಸುತ್ತೆ. ಸೊ ಎನಿ ಸ್ಕೂಲ್ ಓದಿ, ಪ್ರೈವೇಟ್ ಸ್ಕೂಲ್ಗಾದರೂ ಹೋಗಿ, ಗೌರ್ಮೆಂಟ್ ಸ್ಕೂಲ್ಗಾದರೂ ಹೋಗಿ, ಎನಿ ಸ್ಕೂಲ್ ಈಸ್ ಓಕೆ. ಬಟ್ ಕನ್ನಡ ಮೀಡಿಯಮಲ್ಲಿ ಓದಿರ್ಬೇಕು ನೀವು, ಓಕೆನಾ? ಅರ್ಥ ಆಗ್ತಿದೆಯಾ? ಕನ್ನಡ ಮೀಡಿಯಮಲ್ಲಿ ಓದಿರ್ಬೇಕಷ್ಟೆ. ನೀವು ಸ್ಕೂಲ್ ಚೇಂಜ್ ಮಾಡ್ಬೋದು, ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ಬೋದು, ಎನಿಥಿಂಗ್ ಈಸ್ ಫೈನ್. ಕನ್ನಡ ಮೀಡಿಯಮಲ್ಲಿ ಓದಿರ್ಬೇಕು, ಓಕೆನಾ? ಇದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಓಕೆನಾ? ಅರ್ಥ ಆಗ್ತಿದೆಯಾ? ದೆನ್ ರೂರಲ್ಗೆ ಹೋಗೋಣ. ಹಾಂ, ರೂರಲ್ ಬಂದುಬಿಟ್ಟು 1 to 10th ನೀವು ರೂರಲಲ್ಲಿ ಓದಿರಬೇಕು. ಇದರಲ್ಲೂ ಕೂಡ ನೀವು ಸ್ಕೂಲ್ ಚೇಂಜ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ, ಪ್ರೈವೇಟಲ್ಲಿ ಓದಿದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಅದು ರೂರಲ್ ಲಿಮಿಟ್ಸಲ್ಲಿ ಓದಿರಬೇಕು. ಹಳ್ಳಿ ಇರೋವಂಥ ಜಾಗದಲ್ಲಿ ರೂರಲ್ ಲಿಮಿಟ್ಸಲ್ಲಿ ನೀವು ಓದಿರಬೇಕು. 1 to 5th ನೀವು ರೂರಲ್ ಏರಿಯಾದಲ್ಲಿ ಓದ್ತೀರಾ, ಆಮೇಲೆ ಸಡನ್ನಾಗಿ ಯಾವುದೋ ಸಿಟಿ ಲಿಮಿಟ್ಸಿಗೆ ಬರ್ತೀರಾ, ಸ್ವಲ್ಪ ಡೆವಲಪ್ ಆಗಿರೋ ಏರಿಯಾದಲ್ಲಿ ಓದ್ತೀರಾ ಅಂದರೆ ಯು ಆರ್ ನಾಟ್ ಎಲಿಜಿಬಲ್, ಓಕೆನಾ? ಸೊ 1 to 10th ರೂರಲ್ ಏರಿಯಾದಲ್ಲೇ ಓದಿರಬೇಕು. ಪ್ಲಸ್ ನೀವು ಸ್ಕೂಲ್ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಮಧ್ಯದಲ್ಲಿ ಗ್ಯಾಪ್ ಆಗಿ ಸ್ಕೂಲ್ ಚೇಂಜ್ ಮಾಡಿ ಸಿಟಿ ಲಿಮಿಟ್ಸಿಗೆ ಹೋಗಿರಬಾರ್ದು. ನೀವು ಎಲಿಜಿಬಲ್ ಆಗ್ತೀರಾ, ಓಕೆನಾ? ಈಗ ನೀವು ಸರ್ಟಿಫಿಕೇಟ್ ಹೇಗೆ ತೊಗೊಂಬೋದು? ನೀವು ಓದಿದ್ದೀರಾ, ನಿಮ್ಮ ಸ್ಕೂಲ್ ಮುಗೀತು, ಎಲ್ಲ ಆಯಿತು, ಇವಾಗ ನೀವು ಎಕ್ಸಾಮಿಗೆ ಸರ್ಟಿಫಿಕೇಟ್ ತೊಗೊಬೇಕಲ್ಲ? ಡೋಂಟ್ ವರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಎರಡರಲ್ಲಿ ಒಂದು ಕಡೆ ಬಂದುಬಿಟ್ಟು ನಿಮ್ಮದು ಅಂದರೆ ಫಾರ್ಮ್ನ, ಅಂದರೆ ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಫಾರ್ಮು ಪ್ಲಸ್ ಕನ್ನಡ ಮೀಡಿಯಮ್ ಫಾರ್ಮ್ ಎರಡನ್ನೂ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಪ್ರಿಂಟೌಟ್ ತೊಗೊಬೋದಾಗುತ್ತೆ. ಪ್ರಿಂಟೌಟ್ ತೊಗೊಂಡು ನೀವು ನಿಮ್ಮ ಸರ್ಟಿಫಿಕೇಟ್ನ ತೊಗೊಳ್ಳಿ, ಓಕೆನಾ? ಎರಡೂ ಫಾರ್ಮು ನಮೂನೆ 2 ಅಂತಿದೆ. ನಾನು ಅದನ್ನು ಟೆಲಿಗ್ರಾಮಲ್ಲಿ ಎರಡೂ ಕಡೆ ಆದರೂ ಹಾಕ್ತೀನಿ. ನೀವು ಅದನ್ನೇನು ಮಾಡಿ ಅಂದರೆ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಸ್ಕೂಲ್ಗೆ ಹೋಗಿ, ಓಕೆನಾ? ನೀವು ಓದಿರೋ ಅಂತಹ ಸ್ಕೂಲ್ಗೆ ಹೋಗ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ 1 to 10th ಒಂದೇ ಸ್ಕೂಲಲ್ಲಿದ್ದರೆ ಇಟ್ಸ್ ಓಕೆ, ಡೋಂಟ್ ವರಿ. ಯಾಕೆಂದರೆ ನಿಮ್ಮದು ಪ್ರಾಬ್ಲಮ್ ಬರಲ್ಲ ನಿಮಗೆ. 1 to 10th ಒಂದೇ ಸ್ಕೂಲ್ ಅಲ್ವಾ, ಡೈರೆಕ್ಟಾಗಿ ಒಂದೇ ಸ್ಕೂಲ್ಗೆ ಹೋಗಿ ಅಲ್ಲಿರೋ ಹೆಡ್ ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಈ ಥರ ನನಗೆ ಕನ್ನಡ ಸರ್ಟಿಫಿಕೇಟ್ ಬೇಕು ಅಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ. ಅಂದರೆ ನಿಮ್ಮದು ಆಧಾರ್ ಕಾರ್ಡು, ಆಮೇಲೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, ಸಾಕಾಗುತ್ತೆ ಇಷ್ಟೇ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಕೆಲವೊಂದು ಸಲ ಕೇಳಲ್ಲ, ಮಾರ್ಕ್ಸ್ ಕಾರ್ಡ್ ಇದ್ದರೆ ಎನಫ್ ಆಗುತ್ತೆ. ಅವ್ರು ರಿಜಿಸ್ಟ್ರು ತೆಗೆದುಬಿಟ್ಟು ನೋಡಿಬಿಟ್ಟು ಓಕೆ ಈ ಕ್ಯಾಂಡಿಡೇಟ್ ನಿಜವಾಗ್ಲೂ ಇಲ್ಲಿಂದ ಇಲ್ಲಿ ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ರಾ ಇಲ್ವಾ ಅನ್ನೋ ಚೆಕ್ ಮಾಡಿಬಿಟ್ಟು ರಿಜಿಸ್ಟ್ರು ಪ್ರಕಾರ ಬರ್ಕೊಡ್ತಾರೆ. ಜಸ್ಟ್ ನಿಮ್ಮ ಸರ್ಟಿಫಿಕೇಟ್ನ ತೊಗೊಂಡೋಗಿ, ನಿಮ್ಮದು 10th ಸರ್ಟಿಫಿಕೇಟ್ ಇದ್ದರೆ 10th ಸರ್ಟಿಫಿಕೇಟ್, ಎನಿಥಿಂಗ್ ಈಸ್ ಫೈನ್. ಬಟ್ ಇವಾಗ ನೀವೇನು ಮಾಡಿದ್ದೀರಾ, ಮಧ್ಯದಲ್ಲಿ ಬ್ರೇಕ್ ಮಾಡಿದ್ದೀರಾ. 1 to 5th ಒಂದು ಸ್ಕೂಲು, 5th to 7th ಒಂದು ಸ್ಕೂಲು, 7th to 10th ಒಂದು ಸ್ಕೂಲ್ ಮಾಡಿದ್ದೀರಾ ಅಲ್ವಾ?
ಇವಾಗ ನೀವೇನು ಮಾಡಬೇಕು ಅಂದರೆ ಫಸ್ಟು 1 to 5th ಇರೋವಂಥ ಕಡೆಗೆ ಈ ಫಾರ್ಮ್ ಇದೆ ಅಲ್ವಾ, ನಮೂನೆ 2 ಪ್ರಿಂಟೌಟ್ ತೊಗೊಂಡು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರೋ ಹೆಡ್ ಮಾಸ್ಟರ್ ಹತ್ರ ಈ ಥರ ನನಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಅಂದರೆ ಅವ್ರು ಬರ್ಕೊಡ್ತಾರೆ. ಓಕೆ, ನಾನು 1 to 5th ಕನ್ನಡ ಮೀಡಿಯಮಲ್ಲಿ ಈ ಕ್ಯಾಂಡಿಡೇಟ್ ಈ ರಿಜಿಸ್ಟ್ರು ನಂಬರು, ಈ ಇಸ್ವಿಯಲ್ಲಿ ಇವ್ರ ಹೆಸರು, ಇವ್ರದ್ದು ಡೇಟ್ ಆಫ್ ಬರ್ತು, ಇವ್ರು ಓದಿರ್ತಾರೆ ಅನ್ನೋದು ಬರ್ಕೊಡ್ತಾರೆ. 1 to 5th ಆಯಿತಾ. ಸೊ 5th to 7th ಏನು ಮಾಡಬೇಕು, ಮತ್ತು ಇನ್ನೊಂದು ಸ್ಕೂಲ್ಗೆ ಹೋಗಿದ್ರಲ್ಲ ಅಲ್ಲಿಗೆ ಹೋಗಿ ಅಲ್ಲಿರೋ ಹೆಡ್ ಮಾಸ್ಟರ್ ಹತ್ರ ನಿಮ್ಮದು ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲಿ ಅವ್ರು ಮತ್ತೆ ಬರ್ಕೊಡ್ತಾರೆ. 5ರಿಂದ ಅಥವಾ 6, 7ನೇ ಕ್ಲಾಸ್ ಮಾತ್ರ ಇವ್ರು ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದಾರೆ ಅಂತ ಅವ್ರು ಬರ್ಕೊಡ್ತಾರೆ. ದೆನ್ ಮತ್ತೆ 8th 10th ತನಕ ಇನ್ನೊಂದು ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ ಅಲ್ಲಿರೋ ಹೆಡ್ ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ಸರ್ಟಿಫಿಕೇಟ್ ನೀವು ಬರೆಸ್ಕೊಬೇಕಾಗತ್ತೆ. ಅದರ ಅರ್ಥ ಏನು ಅಂದರೆ ನೀವು ಎಷ್ಟು ಸಲ ಸ್ಕೂಲ್ ಚೇಂಜ್ ಮಾಡಿದ್ದೀರೋ ಅಷ್ಟೂ ಸಲನೂ ನೀವು ಸರ್ಟಿಫಿಕೇಟ್ ಸಪ್ರೇಟಾಗಿ ಬರೆಸ್ಕೊಬೇಕು. ಓಕೆನಾ. ಒಂದೇ ಸಲ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಸ್ಕೂಲಲ್ಲಿ ಓದಿದರೆ ಇಟ್ಸ್ ಓಕೆ, ನಿಮಗೆ ಒಂದೇ ಸರ್ಟಿಫಿಕೇಟ್ ಬರುತ್ತೆ. 2 ಸ್ಕೂಲ್ ಚೇಂಜ್ ಮಾಡಿದ್ದೀರಾ ಅಂದರೆ 2 ಸರ್ಟಿಫಿಕೇಟ್ ತೊಗೊಬೇಕು. 3 ಸ್ಕೂಲು ಎಷ್ಟು ಸಲ ಚೇಂಜ್ ಮಾಡಿದ್ದೀರೋ ಅಷ್ಟು ಸಲ ನೀವು ಸ್ಕೂಲ್ಗೆ ಹೋಗಿ ತೊಗೊಬೇಕಾಗತ್ತೆ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ. ಓಕೆನಾ. ಸೊ ಇನ್ನೊಂದು ಡೌಟ್ ಏನು ಕೇಳ್ತಾರೆ ಅಂದರೆ, ಬಟ್ ನನ್ನ ಹತ್ರ ಸರ್ಟಿಫಿಕೇಟ್ ಯಾವುದೂ ಇಲ್ಲ, ನಾನು ಓದಿರೋದು 7th ಇಲ್ಲ 5th ಇಲ್ಲ, ಈ ಥರ ಯಾವುದು ಸರ್ಟಿಫಿಕೇಟ್ ಇಲ್ಲ ನಿಮ್ಮ ಹತ್ರ ಅಂದರೆ ಇಟ್ಸ್ ಓಕೆ, ಪ್ರಾಬ್ಲಮ್ ಏನೂ ಇಲ್ಲ. ನೀವು ನಿಮ್ಮ ಸ್ಕೂಲ್ಗೆ ಹೋಗಿ ನಿಮ್ಮ ಹೆಸರು ಹೇಳಿದ್ರೆ ಅವರು ರಿಜಿಸ್ಟ್ರು ನೋಡಿಬಿಟ್ಟು ಬರ್ಕೊಡ್ತಾರೆ. ನಾರ್ಮಲಿ ಸ್ಕೂಲಲ್ಲಿ ಯಾರೂ ರಿಜೆಕ್ಟ್ ಮಾಡಲ್ಲ. ನಿಮಗೆ ನಿಮ್ಮ ತಂದೆಯವರು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೇಳಿದರೆ ಅವ್ರು ರಿಜಿಸ್ಟ್ರು ನೋಡ್ಬಿಟ್ಟು ಬರ್ಕೊಡ್ತಾರೆ. ಓಕೆನಾ. ಈ ಫಾರ್ಮ್ನ ತೊಗೊಂಡು ಹೋದರೆ ಅವರು ಬರ್ದು ನೀಟಾಗಿ ಪೆನ್ನಲ್ಲಿ ಹಾಕಿ ಸೀಲೆಲ್ಲ ಹಾಕಿ ಸೈನ್ ಮಾಡಿ ಹೆಡ್ ಮಾಸ್ಟ್ರು ನಿಮಗೆ ಕೊಡ್ತಾರೆ. ಓಕೆನಾ. ಸೇಮ್ ರೂರಲ್ಲೂ ಅಷ್ಟೇ, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರೋ ಅಲ್ಲಿಗೆ ಹೋಗ್ಬಿಟ್ಟು ಸೇಮ್ ರೂರಲ್ ಸರ್ಟಿಫಿಕೇಟ್ ನಮಗೆ ಬೇಕು ಅಂದರೆ ಈ ಫಾರ್ಮ್ನ ಕೊಟ್ಟರೆ ಅವ್ರು ನೀಟಾಗಿ ಫಿಲ್ ಮಾಡಿ ನಿಮ್ಮ ರಿಜಿಸ್ಟ್ರು ನಂಬರು, ದೆನ್ ನೀವು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಯಾವ ಇಯರಲ್ಲಿ ಜಾಯ್ನ್ ಆದ್ರಿ ಎಲ್ಲನೂ ಬರ್ದು ಅವರು ಸೀಲು ಸೈನ್ ಹಾಕಿ ಕೊಡ್ತಾರೆ. ನೀವು ಎಷ್ಟು ಸ್ಕೂಲ್ ಚೇಂಜ್ ಮಾಡಿದಿರೋ ಅಷ್ಟು ಸ್ಕೂಲ್ಗೂ ಹೋಗ್ಬಿಟ್ಟು ನೀವು ಸಪ್ರೇಟ್ ಸರ್ಟಿಫಿಕೇಟ್ ತೊಗೊಬೇಕು. ಬಟ್ ಈಗ ಸರ್ಟಿಫಿಕೇಟ್ ತೊಗೊಂಡಿದ ತಕ್ಷಣ ವ್ಯಾಲಿಡ್ ಆಗುತ್ತಾ? ಇಲ್ಲ. ನೀವು ನಿಮ್ಮ ತಾಲೂಕಿಗೆ ಬರೋ ಅಂಥ BO ಆಫೀಸರ್ ಅಂತ ಇರ್ತಾರೆ. ಓಕೆನಾ. ಎಜುಕೇಷನ್ ಆಫೀಸರ್, ಬ್ಯೂರೋ ಆಫ್ ಎಜುಕೇಷನ್ ಆಫೀಸರ್ಸ್ ಅಂತ ಇರ್ತಾರಲ್ವ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರದ್ದು ಸೀಲ್ ಆ್ಯಂಡ್ ಸೈನ್ ಬೇಕೇ ಬೇಕು. ನೀವು ತೊಗೊಂಡಿರೋ ಅಷ್ಟೂ ಸರ್ಟಿಫಿಕೇಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ದು 3 ಸ್ಕೂಲ್ ಚೇಂಜ್ ಮಾಡಿದರೆ 3 ಸರ್ಟಿಫಿಕೇಟ್, ರೂರಲ್ದು 2 ಸರ್ಟಿಫಿಕೇಟ್, 2 ಸ್ಕೂಲಲ್ಲಿ ಚೇಂಜ್ ಮಾಡಿದರೆ 2 ಸರ್ಟಿಫಿಕೇಟ್, ಅದಷ್ಟು ಸರ್ಟಿಫಿಕೇಟ್ನ ತೊಗೊಂಡು BO ಆಫೀಸ್ಗೆ ಹೋದರೆ ಅಲ್ಲಿ BO ಆಫೀಸರ್ ಬಂದುಬಿಟ್ಟು ಅವ್ರದ್ದು ಸೀಲ್ ಆ್ಯಂಡ್ ಸೈನ್ ಹಾಕಿ ನಿಮಗೆ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆನಾ. ನಿಮ್ಮದು ಯಾವಾಗ ವ್ಯಾಲಿಡ್ ಆಗುತ್ತೆ ಸರ್ಟಿಫಿಕೇಟ್ ಅಂದರೆ BO ಆಫೀಸರ್ ಸೀಲ್ ಆ್ಯಂಡ್ ಸೈನ್ ಹಾಕಿದಾಗ ಮಾತ್ರ, ಎಜುಕೇಷನ್ ಆಫೀಸರ್ ಸೀಲ್ ಆ್ಯಂಡ್ ಸೈನ್ ಹಾಕಿದಾಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಇದನ್ನು ಮರಿಬೇಡಿ. ಎಲ್ಲ ಫಸ್ಟು ತಗೊಳ್ಳಿ, ಸ್ಕೂಲಿಂದ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕಲ್ಲಿ ಒಬ್ರು ಇರ್ತಾರೆ, ತಾಲೂಕಿಗೆ ಅಂತ ಒಬ್ರು ಇರ್ತಾರೆ. ನೀವು ಗೂಗಲಲ್ಲಿ ಅದ್ರಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಸೀಲ್ ಆ್ಯಂಡ್ ಸೈನ್ ಹಾಕ್ಕೊಳ್ಳಿ. ಸೊ ದ್ಯಾಟ್ ಇದು ನಿಮ್ಮದು ಸರ್ಟಿಫಿಕೇಟ್ ಹೇಗೆ ತೊಗೊಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು. ಒಂದು ವೇಳೆ ತುಂಬ ವರ್ಷಗಳಾಯಿತು ಆ ಊರಿಗೆ ಹೋಗ್ದಲ್ಲೇ ನನಗೆ ಯಾರೂ ಗೊತ್ತಿಲ್ಲ, ಹೇಗೆ ಹೋಗಲಿ, ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಇಟ್ಸ್ ಓಕೆ, ಯಾವ ಸ್ಕೂಲಲ್ಲೂ ನಿಮ್ಮನ್ನು ರಿಜೆಕ್ಟ್ ಮಾಡಲ್ಲ. ಓಕೆನಾ. ನೀವು ಬಂದಿದ್ದೀರಾ ಅಂದಿದ ತಕ್ಷಣ ನಿಮಗೆ ಬರ್ಕೊಡಲ್ಲ ಅಂತ ಏನಿಲ್ಲ. ಅಲ್ಲಿ ಹೋಗಿ ಈ ಥರ ಹೇಳಿ, ಈ ಥರ ನನಗೊಂದು ಸರ್ಟಿಫಿಕೇಟ್ ಬೇಕು, ನಾನು ಇದೇ ಸ್ಕೂಲಲ್ಲಿ ಓದಿದ್ದೀನಿ, ಅಟ್ಲೀಸ್ಟ್ ನಿಮಗೆ ಆ ಸ್ಕೂಲಲ್ಲಿ ಓದಿರೋದು 1 ವರ್ಷನಾದರೂ ಗೊತ್ತಿರಬೇಕು. ಈ ವರ್ಷದಲ್ಲಿ ನಾನು ಓದಿದ್ದೆ ಅಂತನಾದರೂ ಹೇಳಿದ್ರೆ ಅವ್ರು ರಿಜಿಸ್ಟ್ರು ತೆಗ್ದು ಬರ್ಕೊಡ್ತಾರೆ. ಕಂಪ್ಲೀಟ್ಲಿ ಏನು ಗೊತ್ತಿಲ್ಲದಲ್ಲೇ ಹೋಗೋದು ತಪ್ಪಾಗುತ್ತೆ. ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ, ಇಲ್ಲ ಏನೂ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. 10th ನಿಮಗೆ ಆಫ್ಕೋರ್ಸ್ ಇದ್ದೇ ಇರುತ್ತೆ, ಬಟ್ ಅದಕ್ಕಿಂತ ಹಿಂದಿಂದ 1 to 3rd ಎಲ್ಲೋದಿದ್ದೀನಿ ಅನ್ನೋದು ಗೊತ್ತಿರಲ್ಲ. ಆಮೇಲೆ ಗೊತ್ತಿದ್ರೂ ಕೂಡ ನಮ್ಮ ಹತ್ರ ಏನೂ ಡಾಕ್ಯುಮೆಂಟ್ಸ್ ಇರಲ್ಲ ಅಂದರೆ ಡೈರೆಕ್ಟ್ ಸ್ಕೂಲಿಗೆ ಹೋಗಿ ನೀವು ಓದಿರೋ ವರ್ಷ ಹೇಳಿದ್ರೆ ಸಾಕಾಗುತ್ತೆ. ಅಂದರೆ ಒಂದು ಅಂದಾಜಲ್ಲಾದರೂ ಹೇಳಿ ಬರ್ಕೊಡ್ತಾರೆ. ಇನ್ನೊಂದೇನು ಅಂದರೆ ಒಂದು ವೇಳೆ ಆ ಸ್ಕೂಲ್ ಏನಾದರೂ ಮುಚ್ಚೋಗಿದ್ರೆ ಅಲ್ವಾ, ಕರೆಕ್ಟು. ಇವಾಗ ತುಂಬ ಜನಕ್ಕೆ ಅದೇ ಬರೋದು, ಒಂದು ವೇಳೆ ಆ ಸ್ಕೂಲ್ ಇರಲ್ಲ, ಆ ಸ್ಕೂಲ್ ಮುಚ್ಚೋಗ್ಬಿಟ್ಟಿರುತ್ತೆ, ಇಲ್ಲ ಸ್ಕೂಲ್ ಬೇರೆ ಕಡೆ ಮಾಡಿರ್ತಾರೆ, ಇಲ್ಲ ಸ್ಕೂಲ್ ಹೆಸರು ಚೇಂಜ್ ಮಾಡಿರ್ತಾರೆ. ಇಂಥ ಟೈಮಲ್ಲೂ ಪ್ರಾಬ್ಲಮ್ ಆಗುತ್ತೆ. ಅವಾಗೇನು ಮಾಡಬೇಕು ಅಂದರೆ ಸ್ಕೂಲ್ ಕ್ಲೋಸ್ ಆಗಿದ್ರೂ ಕೂಡ
ಅಂದರೆ ಅದು ಕಂಪ್ಲೀಟ್ಲಿ ಮುಚ್ಚಿಬಿಟ್ಟಿದ್ದಾರೆ. ಆ ಸ್ಕೂಲೇ ಇವಾಗಿಲ್ಲ ಅಂದರೂ ಕೂಡ ಆ ಸ್ಕೂಲ್ ರಿಜಿಸ್ಟ್ರು ಬಂದ್ಬಿಟ್ಟು ಏನು ಮಾಡಿರ್ತಾರೆ ಅಂದರೆ ಅವರು ಆ ಸ್ಕೂಲ್ದು ಯಾರಾದರೂ ಅಂದರೆ ಮೇಂಟೆನೆನ್ಸ್ ಮಾಡೋ ಅಂಥವ್ರು ಒಬ್ಬರು ಪರ್ಸನ್ಗಳು ಇರ್ತಾರಲ್ವ, ಅವ್ರ ಹತ್ರ ರಿಜಿಸ್ಟ್ರುಗಳಿರುತ್ತೆ, ಸೀಲ್ ಆ್ಯಂಡ್ ಸೈನು ಇರುತ್ತೆ, ಅವ್ರು ಮಾಡಿಕೊಡ್ತಾರೆ, ಹೆಡ್ ಮಾಸ್ಟ್ರು ಈ ಥರ ಇರ್ತಾರೆ. ಇಲ್ಲ ಸ್ಕೂಲ್ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂದಾಗಲೂ ಕೂಡ ನೀವು ಹೋಗಿ ಅಲ್ಲಿ ಮಾಡಿಸ್ಕೊಬೋದು. ಇಲ್ಲ ಸ್ಕೂಲ್ ಮರ್ಜ್ ಆಗಿರುತ್ತೆ, ಒಂದು ಸ್ಕೂಲ್ ಇನ್ನೊಂದು ಸ್ಕೂಲ್ ಮರ್ಜ್ ಆದಾಗಲೂ ಕೂಡ ನಿಮ್ಮ ರಿಜಿಸ್ಟ್ರು ಇದ್ದೇ ಇರುತ್ತೆ. ಡೋಂಟ್ ವೆರಿ, ಎಲ್ಲ ಟೈಮಲ್ಲೂ ನಿಮಗೆ ನಿಮ್ಮ ಡೀಟೇಲ್ಸ್ಗಳು ಸಿಕ್ಕೇ ಸಿಗುತ್ತೆ. ಸ್ಕೂಲ್ ಮುಚ್ಚೋಗಿದ್ರು ಆಯಿತಾ, ಸ್ಕೂಲ್ ಮುಚ್ಚೋಗಿದ್ರು ಅಥವಾ ಸ್ಕೂಲ್ ಶಿಫ್ಟ್ ಆಗಿದ್ರು ಅಥವಾ ಸ್ಕೂಲ್ ಮರ್ಜ್ ಆಗಿದ್ರು, ಸ್ಕೂಲ್ ನೇಮ್ ಚೇಂಜ್ ಮಾಡಿದ್ರು, ಎಲ್ಲ ಟೈಮಲ್ಲೂ ನಿಮಗೆ ಡಾಕ್ಯುಮೆಂಟ್ಸ್ಗಳು ಸಿಗುತ್ತೆ. ಒಂದು ವೇಳೆ ಸ್ಕೂಲ್ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟೈತೆ, ಆ ಸ್ಕೂಲೇ ಇಲ್ಲ ಅಂದ್ಕೊಳ್ಳಿ, ಆ ಸ್ಕೂಲ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ ಅಂದಾಗ ನೀವು ನಿಮ್ಮ BO ಆಫೀಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಸಿಚುವೇಶನ್ ಇದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅವ್ರು ನಿಮಗೆ ಒಂದು ರೈಟಿಂಗ್ ಲೆಟ್ರಲ್ಲಿ ಬರ್ಕೊಡ್ತಾರೆ. ಓಕೆನಾ, ಈ ಕ್ಯಾಂಡಿಡೇಟು ಈ ಇಯರಲ್ಲಿ ಓದಿದ್ರು ಅನ್ನೋದು ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಡೋಂಟ್ ವರಿ, ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನೂ ಸ್ಟಿಲ್ ಏನಾದರೂ ಒಂದು ಹೊಸ ಡೌಟ್ಸ್ಗಳು ನಿಮ್ಮ ಹತ್ರ ಇರುತ್ತೆ, ನನಗೆ ಗೊತ್ತು. ಏನಾದರೂ ಡೌಟ್ಸ್ ಇದ್ದರೆ ನೀವು ಆರಾಮ್ಸೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ ಹೇಳ್ತೀನಿ. ಸೊ ತುಂಬ ಡಾರ್ಕ್ ಆಯಿತು, ವಿಡಿಯೋ ಕ್ವಾಲಿಟಿನೂ ತುಂಬ ಖರಾಬಾಗಿದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳೆಲ್ಲ ಹೇಗೆ ತೊಗೊಳ್ಳೋದು ಈ ಥರದ ಬಗ್ಗೆ ಹೇಳ್ತೀನಿ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.